ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದೇ, ಬಟ್ ಶಾರ್ಟ್ ಟರ್ಮ್ ಕೂಡ ಮಾಡಬಹುದಲ್ವಾ? ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂತಂದರೆ ಒಂದು ಶ್ರೀಗಂಧದ ಮರನ ನೆಟ್ಟಂಗೆ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಂದ್ಬಿಟ್ಟು ಈ ಥರ ತರಕಾರಿ ಬೆಳೆಗಳು, ಟೊಮೊಟೊ ಬೆಳೆ ಬೆಳೆದಂಗೆ 3 ತಿಂಗಳು 6 ತಿಂಗಳಲ್ಲಿ ದುಡ್ಡು ಬರೋ ಅಂಥದ್ದು. ಈಗ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತಂದರೆ ನಾವು ಕೇವಲ ಈ ಥರ ಸೀಸನಲ್ ಟ್ರೇಡಿಂಗ್ ಅಂತ ಇರುತ್ತಾ, ಬೇರೆ ಏನಾದರೂ ಇರುತ್ತಾ? ನೋಡಿ, ಕೋರಮಂಡಲ್ ಇಂಟರ್ನ್ಯಾಷನಲ್ 2025 ಏಪ್ರಿಲಲ್ಲಿ ಇಲ್ಲಿ ದುಡ್ಡು ಹಾಕಿ ಯಾವಾಗ ಎಕ್ಸಿಟ್ ಮಾಡಬೇಕು ಅಂತಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಮಳೆಗಾಲ ಮುಗಿಯುತ್ತೆ. ದುಡ್ಡನ್ನು ಬಿತ್ತಿ ದುಡ್ಡನ್ನು ಬೆಳಿಬೇಕು ಈ ಮಳೆಗಾಲದಲ್ಲಿ. ಸೊ ಅದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಬೆಳೆನ ಬಿತ್ತು ಬೆಳೆ ಬೆಳೀತಾರೆ ಯಾರೋ ರೈತರು. 4 ವರ್ಷ ಸುಮ್ಮನೆ ಅದ್ರಲ್ಲಿ ಇಟ್ಕೊಂಡ್ರು ಕೂಡ ನಿಮಗೆ ದೊಡ್ಡ ಒಳ್ಳೆ ಪರ್ಸೆಂಟೇಜ್ ಸಿಕ್ಕಿರೋದು. ಈಗ 10 ಅಂಗಡಿ ಇದೆ, 10 ಒಂದು ಟಿಫನ್ ಮಾಡೋ ಅಂಗಡಿ ಇರುತ್ತೆ. ಜನ ಎಲ್ಲ ಒಂದೇ ಅಂಗಡಿಗೆ ಹೋಗ್ತಾ ಇರ್ತಾರೆ. ಏನಕ್ಕೆ ರೀಸನ್ನು? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ TDE ಅಕಾಡೆಮಿಯ ದಾವಣಗೆರೆ ಬ್ರಾಂಚ್ನ ಮುಖ್ಯಸ್ಥರಾಗಿರುವಂಥ ನವೀನ್ ಕೊಡಗು ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನವೀನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನವೀನ್ ಅವರು ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಮತ್ತು ಟ್ರೈನರ್ ಕೂಡ ಹೌದು. ಕಳೆದ 3 ವರ್ಷಗಳಿಂದ TDE ಅಕಾಡೆಮಿ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇವತ್ತು ನಾನು ಮಾತಾಡ್ಬೇಕು ಅಂದ್ಕೊಂಡಿರೋದು ಏನು ಅಂದರೆ, ನಾವು ಯೂಶ್ವಲಿ ನಾವು ತುಂಬ ಎಪಿಸೋಡ್ಗಳನ್ನ ಮಾಡಿದ್ದೀವಿ ಮಹಾಮನಿ ಕಾರ್ಯಕ್ರಮದಲ್ಲಿ. ಇದಕ್ಕಿಂತ ಮುಂಚೆ ನಾನು ಮೈಸೂರಿನ ಮುಖ್ಯಸ್ಥರು ಆದರ್ಶ ಜೊತೆ ಮಾತಾಡಿದ್ದೀನಿ ಮತ್ತು TDE ಮುಖ್ಯಸ್ಥರಾಗಿರುವಂಥ ಮನೋಜ್ ಕುಮಾರ್ ಅವ್ರ ಜೊತೆ ಮಾತಾಡಿದ್ದೀನಿ. ದಯವಿಟ್ಟು ಆ ಎಪಿಸೋಡ್ಗಳನ್ನ ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಗ್ಗೆ ಮಾತಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಯೂಶ್ವಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಮತ್ತು ನಿಮಗೆ ಲಾಸ್ ಆಗೋಲ್ಲ ಈ ಥರದ್ದು ಯಾವಾಗಲೂ ಹೇಳ್ತಿರ್ತೀವಿ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದೇ, ಬಟ್ ಶಾರ್ಟ್ ಟರ್ಮ್ ಕೂಡ ಮಾಡಬಹುದಲ್ವಾ ಅನ್ನೋದು ಪ್ರಶ್ನೆ. ಯಾಕೆಂದರೆ ತುಂಬ ಜನರಿಗೆ ಅಷ್ಟೊಂದು ಕಾಯೋಂಥ ಪೇಷನ್ಸ್ ಇರಲ್ಲ. ಆಮೇಲೆ ಕೆಲವೊಂದು ಸಲ ದುಡ್ಡು ಕೂಡ ಬೇಕಾಗುತ್ತೆ. ಒಂದು 6 ತಿಂಗಳಲ್ಲ 1 ವರ್ಷದಲ್ಲ ನನಗೆ ದುಡ್ಡು ಬೇಕು, ನಾನು ಇದನ್ನು ಎದಕ್ಕೋ ಯೂಸ್ ಮಾಡ್ಕೋತೀನಿ ಅನ್ನೋ ಥರದ್ದು ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಸ್, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಏನಕ್ಕೆ ಮಾಡ್ತೀರಾ ಅಂತಂದರೆ, ನೀವು ಆ ವೆಲ್ತಿನ ಕ್ರಿಯೇಷನ್ ಮಾಡೋಕ್ಕೋಸ್ಕರ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀರಾ. ಬಟ್ ಎಲ್ಲರೂ ಮಾಡಲ್ಲ ಇದನ್ನು. ಕೆಲವರಿಗೆ ನನಗೆ 3 ತಿಂಗಳಲ್ಲಿ ಸ್ವಲ್ಪ ದುಡ್ಡು ಬೇಕು, ಇಲ್ಲ 6 ತಿಂಗಳಲ್ಲಿ ಸ್ವಲ್ಪ ದುಡ್ಡು ಬೇಕು ಅಂತ ಅನ್ನೋರು ಇರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಸ್ಕಿಲ್ ಬೇಕಾಗುತ್ತೆ. ಈಗ ಆ 3 ತಿಂಗಳಲ್ಲಿ ಹೋಗೋ ಸ್ಟಾಕ್ ಯಾವುದು ಅಂತ ಕಂಡುಹಿಡಿಯೋ ಒಂದು ಸ್ಕಿಲ್ ಬೇಕಾಗುತ್ತೆ. ಲಾಂಗ್ ಟರ್ಮ್ಗಾದರೆ ಒಳ್ಳೆ ಸ್ಟಾಕ್ಸ್ನ ಏನು ಮಾಡ್ತಾರೆ, ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಅದು ತುಂಬ ಇಯರ್ಗಳು ಬಿಟ್ಟಾಗ ಅದು ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಅದು ದೊಡ್ಡ ಮರ ಬೆಳೆದಿರುತ್ತೆ. ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂತಂದರೆ ಒಂದು ಶ್ರೀಗಂಧದ ಮರನ ನೆಟ್ಟಂಗೆ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಂದ್ಬಿಟ್ಟು ಈ ಥರ ತರಕಾರಿ ಬೆಳೆಗಳು, ಟೊಮೊಟೊ ಬೆಳೆ ಬೆಳೆದಂಗೆ 3 ತಿಂಗಳು 6 ತಿಂಗಳಲ್ಲಿ ದುಡ್ಡು ಬರೋ ಅಂಥದ್ದು. ಸೊ ಆ ರೀತಿ ನೀವು ಮಾಡಬೇಕು ಅಂತಂದರೆ ಸ್ವಲ್ಪ ಕೆಲವೊಂದು ಸ್ಟ್ರಾಟಜೀಸ್ಗಳು, ಕಾಮನ್ ಸೆನ್ಸ್ನ ಬಳಸ್ಕೊಂಡು ಯಾವ ರೀತಿ ನಾವು ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ಬೋದು ಅನ್ನೋದನ್ನು ನಾನು ಇವಾಗ ಹೇಳಕ್ಕೆ ಹೊರಟಿದ್ದೀನಿ. ಸೊ ಈಗ ಸೀಸನ್ಗಳು ಇದ್ದಾವೆ. ಯಾವುದು ಮಳೆಗಾಲ ಇದೆ, ಬೇಸಿಗೆ ಕಾಲ ಇದೆ, ಚಳಿಗಾಲ ಇದೆ. ಈಗ ನಡೀತಾ ಇರೋದು ಯಾವುದು ಬೇಸಿಗೆ ಕಾಲ. ಈಗ ಬೇಸಿಗೆ ಕಾಲದಲ್ಲಿ ಜನ ಯಾವುದು ಜಾಸ್ತಿನ ಕನ್ಸ್ಯೂಮ್ ಮಾಡ್ತಾರೋ ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ, ಸೊ ಅವಾಗ ಆ ಕಂಪ್ನಿಗೆ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ AC, ಫಾರ್ ಎಕ್ಸಾಂಪಲ್ ಫ್ಯಾನ್ಸ್. ಇವಾಗ ನಾವು ಐಸ್ ಕ್ರೀಮ್ ಯಾವಾಗ ತಿನ್ಬೇಕು ಅನ್ಸುತ್ತೆ, ಬೇಸಿಗೆ ಕಾಲದಲ್ಲಿ. ಸೊ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗೆ ಹಾಕಿದ್ರೆ ಏನಾಗುತ್ತೆ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಚಳಿಗಾಲದಲ್ಲಿ ಮಾಡಬಾರ್ದು, ಚಳಿಗಾಲದಲ್ಲಿ ಮಾಡಬೇಕು. ಎಸ್, ಚಳಿಗಾಲದಲ್ಲಿ ಮಾಡಬಾರ್ದು. ಸೊ ಅದೇ ರೀತಿ ನಮಗೆ ಟೀ ಕುಡಿಬೇಕು ಅಂತ ಅನ್ಸೋದು ಜಾಸ್ತಿ ಯಾವಾಗ, ಚಳಿಗಾಲದಲ್ಲಿ. ಈ ಕೋಟೆಲ್ಲ ಹಾಕೋಬೇಕು ಅಂತ ಅನಿಸ್ತದೆ ಯಾವಾಗ, ಚಳಿಗಾಲದಲ್ಲಿ. ಸೊ ಅವಾಗ ಆ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗೆ ಹಾಕಿದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ. ಸೀಸನಲ್ಲಿ ಹೋಗೋ ಸ್ಟಾಕ್ಸ್ಗಳಿರ್ತವೆ, ಅದನ್ನು ಐಡೆಂಟಿಫೈ ಮಾಡೋದು ಇದು ಕೆಲವ್ರಿಗೆ ಗೊತ್ತಿರುತ್ತೆ. ಜನ ಏನು ಮಾಡ್ತಾರೋ ಅಲ್ಲಿ ಯಾವ ಸ್ಟಾಕ್ಸ್ಗಳನ್ನ ಇದು ಮಾಡ್ತಾರೋ, ಯಾವ ಸ್ಟಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಪ್ರಾಡಕ್ಟ್ ಮೇಲೆ ದುಡ್ಡು ಹಾಕಿದ್ರೆ ಏನಾಗುತ್ತದೋ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಇವಾಗ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಮಳೆಗಾಲ ಯಾವಾಗ, ಈಗ ಒಂದು ಜೂನಿಂದ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್, ಇದು ಮೇ, ಜೂನ್, ಇನ್ನೂ 1.5 ತಿಂಗಳಿದೆ ಅಂತ ಅನ್ಕೋಣ. ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಈ ಮಳೆಗಾಲದಲ್ಲಿ ರೈತರು ಏನು ಮಾಡ್ತಾರೆ,
ಗೊಬ್ಬರ ತಗೋತಾರೆ, ಬಿತ್ತನೆ ಮಾಡ್ತಾರೆ. ನಮಗೆ ಫುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಫುಡ್ ಇಲ್ಲದೆ ಬದುಕಕ್ಕೆ ಆಗಲ್ಲ, ಇದು ಎಲ್ಲರಿಗೂ ಗೊತ್ತಿದೆ. ಕರೆಕ್ಟಾ? ಅದಕ್ಕೇನು ಆಲ್ಟರ್ನೇಟಿವ್ ಏನು ಕಂಡಿಡ್ದಿಲ್ಲ ಇನ್ನು. ಫುಡ್ ಅನ್ನೋದು ಬೇಕೇ ಬೇಕು, ರೈತರು ಬೆಳೆ ಬೆಳಿಲೇಬೇಕು. ಸೊ ರೈತರು ಬೆಳೆ ಬೆಳೆದ್ರೆ ಇಳುವರಿ ಜಾಸ್ತಿ ಬರಲಿ ಅಂತ ಅವ್ರು ಏನು ಮಾಡ್ತಾರೆ, ಫರ್ಟಿಲೈಸರ್ಗಳನ್ನ, ಗೊಬ್ಬರಗಳನ್ನ ಏನು ಮಾಡ್ತಾರೆ, ಹಾಕ್ತಾರೆ. ಕರೆಕ್ಟಾ? ಆ ಟೈಮಲ್ಲಿ ಗೊಬ್ಬರ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗೆ ದುಡ್ಡು ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಮೂಮೆಂಟಮ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಆ ಕಂಪನಿಗಳಿಗೆ ಏನು ಮಾಡ್ತೀವಿ, ಮಳೆಗಾಲದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗೋದು ಯಾವಾಗ ಅವಾಗ ಹೂಡಿಕೆ ಮಾಡಬೇಕು. ಅದಾದಮೇಲೆ ಮಳೆಗಾಲ ಮುಗಿದ್ಮೇಲೆ ಏನು ಮಾಡಬೇಕು, ಎಕ್ಸಿಟ್ ಮಾಡಬೇಕು, ಸೆಲ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಮಳೆಗಾಲ ಮುಗಿದ್ಮೇಲೆ ಯಾರು ಆ ಒಂದು ಇದನ್ನು ಪರ್ಚೇಸ್ ಮಾಡಲ್ವಲ್ಲ ಗೊಬ್ಬರನ. ಸೊ ಅದರಿಂದ ಮಳೆಗಾಲ ಮುಗಿದ್ಮೇಲೆ ಇದು ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಯಾವ್ಯಾವ ಕಂಪನಿಗೆ ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಅದರಲ್ಲಿ ಇದು ಒಳ್ಳೆ ಐಡಿಯಾ ಇದೆ ನೀವು ಹೇಳಿದ್ದು. ಆ್ಯಕ್ಚುಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಶ್ರೀಗಂಧದ ಮರದ ಬಗ್ಗೆನೇ ಎಲ್ಲರೂ ಮಾತಾಡ್ತಾ ಇದ್ರು. ಆದರೆ ತಿನ್ನಕ್ಕೆ ನಮಗೆ ತರಕಾರಿಗಳು ಬೇಕು. ಆಮೇಲೆ ಇನ್ನೂ ಚಿಕ್ಕದು ಹೇಳಬೇಕಂದ್ರೆ ನಿಮಗೆ ಕೊತ್ತಂಬರಿ ಕರಿಬೇವು ಕೂಡ ಒಂದು 10 ದಿನದಲ್ಲೇ ಬಂದುಬಿಡುತ್ತೆ. 10ರಿಂದ 15 ದಿನದಲ್ಲಿ ಕೊತ್ತಂಬರಿ ಬೆಳೆದು ಬಿಡುತ್ತೆ, ಕರಿಬೇವು ಬರಲ್ಲ. ಅಥವಾ ಪಾಲಕ್ ನಿಮಗೆ ಒಂದು 15-20 ದಿನದಲ್ಲಿ ಬಂದುಬಿಡುತ್ತೆ. ಸೊ ಮನೆ ಒಂದು ಅಂಗಳದಲ್ಲೇ ನಿಮ್ಮ ತೋಟದಲ್ಲೇ ಚಿಕ್ಕ ಕೈದೋಟದಲ್ಲೇ ಮಾಡಿಕೊಂಡು ನೀವು ಅಂಥ ಸ್ಟಾಕ್ಗಳನ್ನ ಐಡೆಂಟಿಫೈ ಮಾಡುವಂಥ ಪ್ರಯತ್ನವನ್ನು ಈಗ ನವೀನ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫರ್ಟಿಲೈಸರ್ ಸೆಕ್ಟರಲ್ಲಿರೋ ಒಂದು ಸ್ಟಾಕ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಕೋರಮಂಡಲ್ ಇಂಟರ್ನ್ಯಾಷನಲ್ ಅಂತ ಈ ಕಂಪನಿ ವೆಬ್ಸೈಟ್ಗೆ ಹೋಗಿದ್ದೀನಿ ನಾನು. ಏನು ಮಾಡಿದ್ದೀನಿ, ಆ ವೆಬ್ಸೈಟಲ್ಲಿ ಇದರದ್ದು ಏನೇನು ಪ್ರಾಡಕ್ಟ್ ಇದೆ ಅಂತ ನೋಡ್ತಾ ಇದ್ದೀನಿ. ಈ ಕಂಪನಿ ಫರ್ಟಿಲೈಸರ್ ಅನ್ನೋದನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಗೊಬ್ಬರಗಳು, ಕೀಟನಾಶಕಗಳು ಮತ್ತು ತುಂಬ ಇದ್ದಾವೆ ಇದರದ್ದು. ಸೊ ಈ ಕಂಪನಿ ನಿಮಗೆ ಅಗ್ರಿಕಲ್ಚರಿಗೆ ಏನೇನು ಬೇಕು ಅವನ್ನೆಲ್ಲ ಏನು ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಈ ಕಂಪ್ನಿನ ನಾವು ಯಾವಾಗ ತೊಗೊಬೇಕು ಅಂತಂದರೆ ಮಳೆಗಾಲ ಸ್ಟಾರ್ಟ್ ಆಗೋದು ಜೂನ್. ಆ್ಯಕ್ಚುಲಿ ಅದಕ್ಕೆ ಡಿಮ್ಯಾಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಗೋಡನಲ್ಲೆಲ್ಲ ಅದಕ್ಕಿಂತ ಒಂದು ತಿಂಗಳು ಮುಂಚೆನೇ ಏನು ಮಾಡ್ತಾ ಇರ್ತಾರೆ, ಗೊಬ್ಬರಗಳನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ರೆಡಿ ಆಗ್ತಾ ಇರ್ತಾರೆ. ಏನು ಇದು ಮಳೆಗಾಲ ಸ್ಟಾರ್ಟ್ ಆಗಿಂತ ಒಂದು ತಿಂಗಳು ಮುಂಚೆನೇ ನಾವೇನು ಮಾಡಬೇಕು, ಈ ಕಂಪನಿ ಶೇರ್ಸ್ನ ಪರ್ಚೇಸ್ ಮಾಡಬೇಕು. ಅಂದರೆ ಈಗ ಕರೆಕ್ಟಾಗಿ ಈಗ ಒಂದು ಏಪ್ರಿಲ್ ಎಂಡು ಅಥವಾ ಮೇನಲ್ಲಿ ನಾವೇನು ಮಾಡಬೇಕು, ಏಪ್ರಿಲಲ್ಲಿ ತಗೋಬೇಕು. ಮುಗಿಯೋದು ಯಾವಾಗ ಮಳೆಗಾಲ, 4 ತಿಂಗಳು ಬೇಕು, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಾಡಬೇಕು. ಇದು ನಮ್ಮ ಒಂದು ಸ್ಟ್ರಾಟಜಿ. ಯಾಕೆ ಅಂತಂದರೆ ಜನಗಳು ಏನು ಮಾಡ್ತಾರೆ, ರೈತರು ಈ ಒಂದು ಗೊಬ್ಬರನ ಪರ್ಚೇಸ್ ಮಾಡ್ತಾರೆ ಅನ್ನೋದು. ಸೊ ನಾನಿವಾಗ ಇದನ್ನು ಚಾರ್ಟಲ್ಲಿ ನೋಡ್ತೀನಿ. ಚಾರ್ಟಲ್ಲಿ ಆ ತಿಂಗಳುಗಳಲ್ಲಿ ಹೋಗಿದ್ಯಾ ಅನ್ನೋದು. ಇಲ್ಲಿ ಪ್ರೈಸ್ ತೋರಿಸ್ತಾ ಇದೆ. ಇದು ಈ ಕಡೆ ಇಲ್ಲಿ ತೋರಿಸ್ತಾ ಇರೋದೇನೋ ಡೇಟು ಮತ್ತು ಯಾವ ಇಸ್ವಿಲಿ ಎಲ್ಲೆಲ್ಲಿತ್ತು ಅಂತ. ಸೊ ನಾನೇನು ಮಾಡ್ತೀನಿ, 2025 ಏಪ್ರಿಲಲ್ಲಿ ಎಲ್ಲಿತ್ತು ಅಂತ ನೋಡ್ತೀನಿ. ಇದು ಏಪ್ರಿಲಲ್ಲಿ ನೋಡಿ, ಕೋರಮಂಡಲ್ ಇಂಟರ್ನ್ಯಾಷನಲ್ 2025 ಏಪ್ರಿಲಲ್ಲಿ 1869, ಆಲ್ಮೋಸ್ಟ್ 70 ಈ ರೇಂಜಲ್ಲಿ ಇತ್ತು. ಸೊ ನಾವು ಇಲ್ಲಿ ದುಡ್ಡು ಹಾಕಬೇಕು. ಇಲ್ಲಿ ದುಡ್ಡು ಹಾಕಿ ಯಾವಾಗ ಎಕ್ಸಿಟ್ ಮಾಡಬೇಕು ಅಂತಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಮಳೆಗಾಲ ಮುಗಿಯುತ್ತೆ ನೋಡಿ. ಆಗಸ್ಟ್ 25 ಈ ಪೀಕ್ ಗಂಟ ಹೋಗಿದೆ. ನಾನು ಇಲ್ಲಿ ಗಂಟ ಒಂದು ಮೆಜರ್ಮೆಂಟ್ ಸ್ಕೇಲ್ನ ಇಟ್ಟೆ. ಇಲ್ಲಿ ತಗೊಂಡು ಇಲ್ಲಿ ಮಾರಿದರೆ ಹೋದ ವರ್ಷ ಎಷ್ಟು ಪರ್ಸೆಂಟ್ ಬಂದಿದೆ ಅಂದರೆ 44% ಬಂದಿದೆ ರಿಟರ್ನ್. ಎಷ್ಟು ತಿಂಗಳಲ್ಲಿ, ಏಪ್ರಿಲಿಂದ ಆಗಸ್ಟ್ ಅಂದರೆ 3 ತಿಂಗಳಲ್ಲಿ, 4 ತಿಂಗಳಲ್ಲಿ ಏನಾಗಿದೆ, 44% ಬಂದಿದೆ. ನಾವು ಆರ್ ಡಿಲಿ ಇಟ್ಟರೆ, ಎಫ್ ಡಿಲಿ ಇಟ್ಟರೆ ಎಷ್ಟು ಪರ್ಸೆಂಟ್ ಬರುತ್ತೆ, ಒಂದು 6% ಬರುತ್ತೆ ಅಷ್ಟೇ. ಇಲ್ಲಿ ಏನು ಮಾಡಿದ್ದೀವಿ, ಇಲ್ಲಿ ಬಿತ್ತನೆ ಮಾಡಿರೋದು ಯಾರು, ರೈತರು. ಪರ್ಚೇಸ್ ಮಾಡಿರೋದು ಯಾರು, ರೈತರು. ಅದನ್ನು ಗೊಬ್ಬರನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯಾವುದು, ಈ ಕೋರಮಂಡಲ್ ಇಂಟರ್ನ್ಯಾಷನಲ್ ಅನ್ನೋ ಕಂಪ್ನಿ. ನಾವೇನು ಮಾಡಿದ್ದೀವಿ, ಇದನ್ನು ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ದೀವಿ. ಇದನ್ನು ನಾವೇನು ಹೊರಗಡೆ ಹೋಗಿಲ್ಲ, ಮಳೆಗಾಲ ಹೊರಗಡೆ ಹೋಗೋಕ್ಕಾಗಿಲ್ಲ. ಜಸ್ಟ್ ಅದನ್ನು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದ್ದೀವಿ. ಮಳೆಗಾಲ ಮುಗಿಯೋಷ್ಟರಲ್ಲಿ 44% ರಿಟರ್ನ್ ಬಂದಿದೆ. ಎಷ್ಟು ದುಡ್ಡು ಚೇಂಜ್ ಆಗಿದೆ ಅಲ್ಲಿ? ಐ ಮೀನ್ ಅದರ ಪ್ರೈಸ್ ಏನು ಚೇಂಜ್ ಆಗಿದೆ? 1866ರಿಂದ ಆಲ್ಮೋಸ್ಟ್ 2695 ಹೋಗಿದೆ. ಆ ಪೀಕ್ ಲೆವೆಲ್ ಗಂಟ ಹೋಗಿದೆ. ಸೊ ಅಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ. ಸೊ ನಾವು ಏನು ಹೇಳ್ತೀವಿ, ಇಲ್ಲಿ ತೊಗೋಬೇಕು, ಇಲ್ಲಿ ಮಾರಬೇಕು ಅನ್ನೋದನ್ನು ಹೇಳ್ತೀವಿ. ಈ ಒಂದು ಡೇಟಲ್ಲಿ ತೊಗೋಬೇಕು, ಈ ಒಂದು ಡೇಟಲ್ಲಿ ಮಾರಬೇಕು. ಯಾಕಂದರೆ ಈ ಒಂದು ಡೇಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಜನಗಳು ಏನು ಮಾಡ್ತಾರೆ. ಸೊ ಈ ಥರ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಸೆಪ್ಟೆಂಬರಲ್ಲೂ ದುಡ್ಡು ಹಾಕ್ತಾರೆ. ಆವಾಗ ಏನಾಗಿದೆ ಅನ್ನೋದು ನೋಡ್ಬೋದು. ಇಲ್ಲಿ ಮತ್ತೆ ಅದು ಫಾಲ್ ಆಗಿದೆ. ಯಾಕೆ ಫಾಲ್ ಆಯಿತು? ಡಿಮ್ಯಾಂಡ್ ಕಡಿಮೆ ಆಯಿತು ಅಷ್ಟೇ. ಡಿಮ್ಯಾಂಡ್ ಕಡಿಮೆ ಆಯಿತು, ಅದಕ್ಕೆ ಫಾಲ್ ಆಯಿತು. ಸೊ ಕೆಲವರು ಏನು ಹೇಳ್ತಾರೆ, ಸರ್ ಸೆಪ್ಟೆಂಬರು ಏನೋ ಹೋಯ್ತು, ಅದು ಮುಗೀತು ಅದ್ರ ಕತೆ, 25ನೇ ಇಸ್ವಿಲೇನೋ ಆಯಿತು, 24ನೇ ಇಸ್ವಿಲಿ ಆಗಿಲ್ವಾ ಸರ್ ಅನ್ನೋದು ಕೇಳ್ತಾರೆ. ಆವಾಗಲೂ ಮಳೆ ಬಂದಿರುತ್ತಲ್ವ, ಆವಾಗಲೂ ಜನ ಏನು ಮಾಡಿರ್ತಾರೆ, ಪರ್ಚೇಸ್ ಮಾಡಿರ್ತಾರೆ. ಸೊ ನೋಡೋಣ 2024ರಲ್ಲಿ ಏನಾಗಿದೆ ಅನ್ನೋದು ನೋಡೋಣ.
2024 ಚಾರ್ಟ್ ತೆಗಿತೀನಿ ಇವಾಗ. ಸೊ 2024 ಏಪ್ರಿಲ್ ಆಲ್ಮೋಸ್ಟು ಈ ತಿಂಗಳಲ್ಲಿ ಆಲ್ಮೋಸ್ಟು 1082 ರೂಪಾಯಿಲಿತ್ತು. ಅದಾದಮೇಲೆ ಸೆಪ್ಟೆಂಬರ್ ಮಾರಬೇಕಾಗಿರೋದು ಯಾವಾಗ, ಸೆಪ್ಟೆಂಬರ್ ಮಂತಲ್ಲಿ ಮಾರಿ ಅಂತ ಹೇಳಿದ್ದೀನಿ, ಯಾಕಂದರೆ ಅವಾಗ ಮಳೆಗಾಲ ಇದಾಗುತ್ತೆ ಅಂತ. ಸೊ ಸೆಪ್ಟೆಂಬರ್ ಗಂಟೆ ಇಟ್ಟಿದ್ದೀನಿ. ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂದರೆ 64% ರಿಟರ್ನ್ ಕೊಟ್ಟಿದೆ 2024ರಲ್ಲಿ. 2025ರಲ್ಲೂ ರಿಟರ್ನ್ ಕೊಡ್ತು, 2024ರಲ್ಲೂ ರಿಟರ್ನ್ ಕೊಟ್ಟಿದೆ. ಸೇಮ್ ಅದೇ ಮಳೆಗಾಲ, ಅದೇ ಪ್ರಾಡಕ್ಟು, ಅದೇ ರೈತರು ಅದನ್ನೇ ಮಾಡ್ತಾಯಿದ್ದಾರೆ, ಬಂದಿದೆ ಕರೆಕ್ಟಾ. ಸೊ ಇಲ್ಲೂ ಕೊಟ್ಟಿದೆ. ಇನ್ನು 2023ಕ್ಕೆ ಹೋಗೋಣ. ಓಕೆ, 2023ಕ್ಕೆ ಹೋಗೋಣ. ಆಲ್ಮೋಸ್ಟ್ ಏಪ್ರಿಲಲ್ಲಿ 878ರಲ್ಲಿತ್ತು ಆಲ್ಮೋಸ್ಟ್ ಹತ್ತತ್ರ. ನಾವೇನು ಮಾಡಬೇಕು, ಆವಾಗ ದುಡ್ಡು ಹಾಕಬೇಕು. ಅದಾದಮೇಲೆ ಮಳೆಗಾಲ ಇರುತ್ತೆ, ಎಲ್ಲೂ ಹೋಗ್ಬಾರ್ದು, ಸುಮ್ಮನೆ ಮನೇಲೇ ಇರಬೇಕು. ಆ ಟೈಮಲ್ಲಿ ಏನಾಗಿರುತ್ತೆ, ಸೆಪ್ಟೆಂಬರ್ ಮುಗ್ದಾದ್ಮೇಲೆ ಮಳೆ ಮುಗ್ದಿರುತ್ತೆ. ಇಲ್ಲೆಷ್ಟು ಪರ್ಸೆಂಟ್ ಬಂತು, 31% ಬಂದಿದೆ. ಕೇವಲ 4 ತಿಂಗಳಲ್ಲಿ ಇಷ್ಟು ಬಂದಿದೆ. ಹಾಂ, 4 ತಿಂಗಳಲ್ಲಿ 31% ಬಂದಿದೆ. ಆವಾಗ ಒಂದೊಂದು ವರ್ಷ ಒಂದೊಂದು ಪರ್ಸೆಂಟೇಜ್ ಚೇಂಜ್ ಆಗುತ್ತೆ. ಒಂದು ಚೆನ್ನಾಗಿ ಸೇಲ್ಸ್ ಆದರೆ ಚೆನ್ನಾಗಿ ಹೋಗುತ್ತೆ, ಇದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಆ ಒಂದು ಡೇಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆಯಾ, ಕರೆಕ್ಟ್ ಅಲ್ವಾ. ಇದು 2023. ಇನ್ನು ಕೆಲವರು ಇನ್ನೂ ಎಲ್ಲಿ ತೋರಿಸಿ ಸರ್ ಅಂತಾರೆ, 2022 ತೋರಿಸೋಣ ಅಂದರೆ ಲೈವ್ ಪ್ರೂಫ್ ತೋರಿಸ್ಬೇಕು, ಸುಮ್ಮನೆ ಹೇಳ್ಬಾರ್ದಲ್ವಾ. ಸೊ 22 ಏಪ್ರಿಲಲ್ಲಿ ಎಲ್ಲಿತ್ತು. ಸೊ ಇದನ್ನೆಲ್ಲ ನಮ್ಮ ವೀಕ್ಷಕರು ಮನೇಲಿ ಹೋಗಿ ನಾವು ಹೇಳಿದ್ದನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾವೇನು ಹೇಳ್ತಾ ಇದ್ದೀವಿ ಅಂತ. ಸೊ ಅದು ಆವಾಗಲೂ ಅಷ್ಟೇ 2022ರಲ್ಲಿ 780ರಲ್ಲಿ ಇದ್ದಿದ್ದು ಸ್ಟಾಕು 1101 ರೂಪಾಯಿಗೆ ಹೋಗಿದೆ. ಓಕೆ, ಅಂದರೆ ಎಷ್ಟು ಪರ್ಸೆಂಟ್, 41%. ಓಕೆ. ಸೊ ನಾವು ಇವು 4 ವರ್ಷದಿಂದ ನೋಡ್ತಾ ಇದ್ದೀವಿ, ಒಂದು ಆವ್ರೇಜು ಅಂತಂದ್ರೆ ಒಂದು 20% ಕೊಟ್ಟೇ ಕೊಡ್ತಾ ಇದೆ, ಕರೆಕ್ಟ್ ಅಲ್ವಾ. ಸೊ ಮಳೆಗಾಲದಲ್ಲಿ ನಾವೇನು ಮಾಡಬೇಕು, ಈಗ ನೋಡಿ 2022ರಲ್ಲೂ ಮೇಲಕ್ಕೆ ಹೋಗಿದೆ, 2023ರಲ್ಲೂ ಮೇಲಕ್ಕೆ ಹೋಗಿದೆ, 2024ರಲ್ಲೂ ಮೇಲಕ್ಕೆ ಹೋಗಿದೆ, 2025ರಲ್ಲೂ ಮೇಲಕ್ಕೆ ಹೋಗಿದೆ. ಈಗ 2026 ಇವಾಗ ಮೇಲಕ್ಕೆ ಹೋಗುತ್ತಾ ಹೋಗಲ್ವಾ ಅಂದರೆ ಏನಂತೀರ? ಹೋಗಬಹುದು. ಯಾಕೆ ಅಂತ, ಕರೆಕ್ಟ್ ಅಲ್ವಾ, ಹೋಗುತ್ತೆ ಅಂತಲ್ಲ. ನಾನಿಲ್ಲಿ ಹೇಳೋ ಯಾವುದೇ ಸ್ಟಾಕ್ಸ್ ಆಗಿರ್ಬೋದು ಬೈ ಮತ್ತು ಸೆಲ್ ಮಾಡೋ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಎಜುಕೇಷನ್ ಪರ್ಪಸ್ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಹೂಡಿಕೆ ಬಗ್ಗೆ ಇದು ಮಾಡಬೇಕು ಅಂತಂದರೆ ನೀವು ಅಲ್ಲಿ ಫಿನಾನ್ಷಿಯಲ್ ಅಡ್ವೈಸರ್ ಯಾರು ಇರ್ತಾರೆ ಅಥವಾ ಸೆಬಿ ರಿಜಿಸ್ಟರ್ಡ್ ಯಾರು ಇರ್ತಾರೆ ಅವ್ರ ಹತ್ರ ನೀವು ಕೇಳ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಎಸ್, ಈಗ ಒಂದು ಕೇಳ್ಬೇಕು ಅನ್ಕೊಂಡೆ. ಈಗ 2026 ಏಪ್ರಿಲ್ ತಿಂಗಳಲ್ಲಿ ಎಷ್ಟಿದೆ ಸ್ಟಾಕ್, ಇದ್ರದ್ದು ಪ್ರೈಸು? ಈ ಸ್ಟಾಕ್ ಪ್ರೈಸ್ ಈಗ 2089 ರೂಪಾಯಿ ಓಡ್ತಾ ಇದೆ. 2089. ಈಗ ಸುಮ್ಮನೆ ನಾವು ನೋಡಿ ಒಂದು ನಿಮ್ಗೆ ಹೇಳ್ತೀನಿ, 2022ರಲ್ಲಿ ಅಂದರೆ ಬರೀ ಸ್ಟಾಕ್ ಪ್ರೈಸ್ ಬಗ್ಗೆ ನೋಡಿದ್ರು ಕೂಡ 2022ರಲ್ಲಿ ಅದು 780 ಇತ್ತು. ಈಗ ಅದು ಎಷ್ಟಿದೆ, 2089 ರೂಪಾಯಿ ಇದೆ. ಹೌದು, ಅಂದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಯೋಚನೆ ಮಾಡಿ. ಅಂದ್ರೆ ನೀವು 4 ವರ್ಷ ಸುಮ್ಮನೆ ಅದ್ರಲ್ಲಿ ಇಟ್ಕೊಂಡ್ರು ಕೂಡ ನಿಮಗೆ ದೊಡ್ಡ ಒಳ್ಳೆ ಪರ್ಸೆಂಟೇಜ್ ಸಿಕ್ಕಿರೋದು. ಹೌದು ಹೌದು ಹೌದು. ಅಂದ್ರೆ ಕೆಲವರು ಕಾಯಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅವ್ರು ಯಾವ ತರ ಅಂತಂದ್ರೆ ಮಾರ್ಕೆಟ್ ನಾನು ಇನ್ವೆಸ್ಟ್ ಮಾಡಿದಾಗ ಮೇಲಕ್ಕೆ ಹೋಗ್ತಾ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಸೊ ಮಾರ್ಕೆಟ್ ಈ ಥರ 90 ಡಿಗ್ರಿಲಿ ಮೇಲಕ್ಕೆ ಹೋಗಲ್ಲ. ಸೊ ಮಾರ್ಕೆಟ್ ಸ್ಟ್ರಕ್ಚರೇ ಹಾಗೆ ಹೋಗುತ್ತೆ ಮತ್ತೆ ಬೀಳುತ್ತೆ, ಆಮೇಲೆ ಡಬಲ್ ಮೇಲಕ್ಕೆ ಹೋಗುತ್ತೆ. ಈ ರೀತಿ ಮಾರ್ಕೆಟ್ ಅವಾಗಿಂದನೂ ಬೀಳುತ್ತೆ ಮೇಲಕ್ಕೆ ಹೋಗುತ್ತೆ, ಈ ಥರನೇ ಸ್ಟ್ರಕ್ಚರ್ ಇರೋದು. ನಮ್ಮ ಜನಕ್ಕೆ ಏನು ಅಂತಂದರೆ, ನಾನು ದುಡ್ಡು ಹಾಕ್ತೀನಿ, ಹಾಕಿದ ತಕ್ಷಣ ದುಡ್ಡು ಬರಬೇಕು, ಅವಾಗ ಅದು ಕರೆಕ್ಟು, ಇಲ್ಲಾಂದರೆ ಅದು ಗ್ಯಾಂಬ್ಲಿಂಗು, ಈ ರೀತಿ ಮೈಂಡ್ಸೆಟ್ ಇದೆ. ಸೊ ಆ ಥರ ಈ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಅಂತಲೇ ಇರ್ತಾರೆ, ಅವ್ರಿಗೆ ಈ ಥರ ವರ್ಕ್ ಆಗುತ್ತೆ ಅಂತ. ಇನ್ವೆಸ್ಟರ್ಸ್ಗೆ ಏನು ಮಾಡಬೇಕು, ಅವರು ಒಳ್ಳೆ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ಗಳನ್ನ ಹುಡುಕಬೇಕು, ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಸಸಿಗಳನ್ನು ಹುಡುಕಬೇಕು, ಶ್ರೀಗಂಧದ ಸಸಿಗಳನ್ನು ಹುಡುಕಿ ಹಾಕಬೇಕು, ಅದು ದೊಡ್ಡ ಮರ ಆಗುತ್ತೆ. ಕರೆಕ್ಟ್. ಸೊ ಮರನೇ ಹೋಗಿ ನಡಬಾರ್ದು, ಅದು ಇನ್ನೂ ದೊಡ್ಡ ಮರ ಆಗಲ್ಲ. ಕರೆಕ್ಟಾ? ಭಾಳ ಚೆನ್ನಾಗಿ ಹೇಳಿದ್ರಿ. ಸೊ ಇನ್ನೊಂದು ಸ್ಟಾಕ್ ಬಗ್ಗೆ ನೋಡೋಣ. ಸೊ ಮಹೇಂದ್ರ ಆ್ಯಂಡ್ ಮಹೇಂದ್ರ ಕೇಳಿದ್ದೀರಾ? ಮಹೇಂದ್ರ ನಾನು ಕಾರ್ ತಗೋಬೇಕಂತ ಅನ್ಕೊಂಡಿದ್ದೀನಿ. ಎಸ್, ಕಾರ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ಅದರಲ್ಲಿ ಪ್ಯಾಸೆಂಜರ್ ವೆಹಿಕಲ್ಲು ಕೂಡ ಇದೆ, ಕಮರ್ಷಿಯಲ್ ವೆಹಿಕಲ್ ಕೂಡ ಇದೆ. ಸೊ ಈ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅನ್ನೋ ಒಂದು ಕಂಪನಿ ಅದಲ್ಲದೆ ಕೂಡ ಈ ಅಗ್ರಿಕಲ್ಚರ್ಗೆ ಫಾರ್ಮಿಂಗ್ ಬೇಕಾಗಿರೋ ಮಿಷಿನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಅವ್ರು ಟ್ಯಾಕ್ಟರ್ಗಳು ಕೇಳಿದ್ದೀರಾ? ಟ್ಯಾಕ್ಟರ್ಗಳು, ಅದಾದಮೇಲೆ ಆ ಕಳೆ ಕುಯ್ಯೋ ಮಿಷಿನಿಂದ ಹಿಡಿದು ಎಲ್ಲ ಪ್ರಾಡಕ್ಟ್ ಪ್ರತಿಯೊಂದು. ಇವಾಗೆಲ್ಲ ಫಸ್ಟು ನಾವೇನು ಮಾಡಬೇಕಾಗಿತ್ತು, ಬೆಳೆ ಬೆಳಿಬೇಕಾಗಿತ್ತು. ಅವಾಗ ಫಸ್ಟು ಏನು ಮಾಡ್ತಾಯಿದ್ರು, ಎತ್ತುಗಳನ್ನ ಇಟ್ಕೊಂಡು ಹೊಲ ಉಳ್ತಾಯಿದ್ರು. ಇವಾಗ ಟ್ಯಾಕ್ಟ್ರ್ ಬಂದಿದೆ, ಮತ್ತು ನಾವೇ ಕುಯ್ತಾ ಇದ್ದೋ ಏನನ್ನ ಇವೆಲ್ಲ ಬೆಳೆನ ಕುಯ್ತಾ ಇದ್ದೋ.
ಸೊ ಇವಾಗ ಏನಂದ್ರೆ ಎಲ್ಲ ಮಿಷಿನ್ ಬಂದುಬಿಟ್ಟಿದೆ. ಆ ಮಿಷಿನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ಯಾವುದು? ಈ ಒಂದು ಮಹೇಂದ್ರ ಆ್ಯಂಡ್ ಮಹೇಂದ್ರ. ಸೊ ನೀವು ನೋಡ್ಬೋದು ಈಗ ಈ ಒಂದು ಸ್ಕ್ರೀನಲ್ಲಿ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅನ್ನೋ ಕಂಪನಿ ಯಾವ್ಯಾವ ಮಿಷಿನ್ಗಳನ್ನೆಲ್ಲ ಇಲ್ಲಿ ಇದು ಮಾಡುತ್ತೆ ಅಂತಂದರೆ, ಸೊ ಈ ಫೋಟೋದಲ್ಲೆಲ್ಲ ನೋಡ್ಬೋದು ವೀಕ್ಷಕರು. ಹಣ್ಣು ಕುಯ್ಯೋದು ಕೂಡ, ಹೊಲ ಉಳೋ ಮಿಷಿನ್ ಕೂಡ ಇದೆ ನೋಡಿ. ಇವೆಲ್ಲ ರೈತರುಗಳು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ರೈತರು ಇವೆಲ್ಲ ಬಳಸಿರ್ತಾರೆ, ರೈತರು ಬೆಳೆದಿರ್ತಾರೆ, ಬಳಸಿರ್ತಾರೆ. ಬಟ್ ಇದೊಂದು ಕಂಪನಿ ಇದೆ, ಇದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಐಡಿಯಾ ಇರಲ್ಲ. ಎಕ್ಸಾಕ್ಟ್ಲಿ, ಕರೆಕ್ಟಾ? ಸೊ ಅವರು ಕೂಡ ಏನು ಮಾಡ್ಬೋದು, ಇನ್ವೆಸ್ಟ್ ಮಾಡಿದ್ರೆ ಕೆಲವೊಂದು ಸಲ ಬೆಳೆನೇ ಆಗಿಲ್ಲ ಅಂತಾರೆ, ಮಳೆನೇ ನಂಬ್ಕೊಂಡಿರೋರು. ಸೊ ಆಗದಿದ್ರೇನು ಕೆಲವು ಕಂಪ್ನಿಗಳು ಹೂಡಿಕೆ ಮಾಡಿದ್ರೆ ಏನೋ ಸ್ವಲ್ಪ ಬರುತ್ತಲ್ಲ. ಇದ್ರದ್ದು ಏನಾದರೂ ಇದೆಯಾ? ಇದನ್ನು ಕೂಡ ಸೇಮ್. ಇದನ್ನು ಏನಕ್ಕೆ ಬಳಸ್ತಾರೆ? ಈ ಮಳೆಗಾಲದಲ್ಲೇ ತಾನೇ ಜಾಸ್ತಿ ಬಳಸೋದು, ಪರ್ಚೇಸ್ ಮಾಡೋದು ಮಳೆಗಾಲದಲ್ಲೇ. ಸೇಮ್ ಸಿನಾರಿಯೋ. ಇದನ್ನು ನಾನು ಏನು ಹೇಳ್ತೀನಿ, ಈ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅನ್ನೋ ಕಂಪ್ನಿನ ಯಾವಾಗ ತೊಗೋಬೇಕು ನೀವು? ಮಳೆಗಾಲ ಸ್ಟಾರ್ಟ್ ಆದಾಗ ತೊಗೋಬೇಕು. ಅದನ್ನೂ ನಾವು ಚೆಕ್ ಮಾಡೋಣ. ಮಹೇಂದ್ರ ಆ್ಯಂಡ್ ಮಹೇಂದ್ರ ಸೇಮ್ ಏಪ್ರಿಲಲ್ಲಿ ಎಲ್ಲಿತ್ತಿದೋ, ಏಪ್ರಿಲಲ್ಲಿ ಎಲ್ಲಿತ್ತು, ಇಲ್ಲಿಗೆ ಹೋಗಿದೆ ಅಂತ ನೋಡ್ತಾ ಇದ್ದೀನಿ. ಏಪ್ರಿಲಲ್ಲಿ 2433 ರೂಪಾಯಿಲಿತ್ತು ಶೇರ್ ಪ್ರೈಸ್. 2433 ರೂಪಾಯಿಲಿತ್ತು. ಯಾವ ಇಸ್ವಿನಲ್ಲಿದು? 2025ರಲ್ಲಿ. 2025ರಲ್ಲಿ 25 ಏಪ್ರಿಲ್. ಏಪ್ರಿಲಲ್ಲಿ. ಸೊ ಮಳೆಗಾಲ ಮುಗಿಯೋದು ಯಾವಾಗ? ಸೆಪ್ಟೆಂಬರ್ ಮಂತ್ ಗಂಟ ನಾನು ಇಲ್ಲಿ ಹಿಡಿದೆ. ಸೊ ಎಷ್ಟು ಪರ್ಸೆಂಟ್ ಕೊಟ್ಟಿದೆ? 52% ಕೊಟ್ಟಿದೆ. 3711 ರೂಪಾಯಿ ಗಂಟ ಹೋಗಿದೆ. 711 ರೂಪಾಯಿ. 711 ರೂಪಾಯಿ ಗಂಟ ಹೋಗಿದೆ. ಅಂದರೆ 52% ಕೊಟ್ಟಿದೆ ಹೋದ ವರ್ಷ ಮಳೆಗಾಲದಲ್ಲಿ. ಸೊ ಅದನ್ನೇ ಏನು ಮಾಡಿದ್ರು ರೈತರು? ಈ ಟ್ಯಾಕ್ಟ್ರುಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರು, ಅದನ್ನು ಬಳಸಿದ್ರು. ಆ ಹೊಲ ಕುಯ್ಯೋ ಮಿಷಿನ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ತುಂಬ ಇದ್ದಾವೆ. ಸೀಡ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಈ ಕಂಪನಿ ಮೇಲಕ್ಕೆ ಹೋಗುತ್ತೆ. ಅದಾದಮೇಲೆ ಮತ್ತೆ ಏನಾಯಿತು? ಸೆಪ್ಟೆಂಬರ್ ಮಂತ್ ಆದಮೇಲೆ ಸ್ವಲ್ಪ ಬಿದ್ದಿದೆ. ಯಾಕೆಂದರೆ ಡಿಮ್ಯಾಂಡ್ ಕಡಿಮೆ ಆಗಿದೆ. ಕರೆಕ್ಟಾ? ಸೇಮ್ ಇವಾಗ 2025 ಆಯಿತು. 24ರಲ್ಲಿ ನೋಡೋಣ. 2024 ಏಪ್ರಿಲ್ ಮಂತಲ್ಲಿ ಎಲ್ಲಿತ್ತಿದ್ದು? ಆಲ್ಮೋಸ್ಟ್ ಏಪ್ರಿಲಲ್ಲಿ 1931 ರೂಪಾಯಿಲಿತ್ತು. ಸೊ ನಾವು ಏಪ್ರಿಲಲ್ಲಿ ದುಡ್ಡು ಹಾಕಬೇಕು. ಅದಾದಮೇಲೆ ಯಾವಾಗ ಮಾರಬೇಕು? ಸೆಪ್ಟೆಂಬರ್ ಗಂಟೆ ಇಟ್ಕೊಬೇಕು. ಸೆಪ್ಟೆಂಬರ್ ಲಾಸ್ಟ್ ಆಲ್ಮೋಸ್ಟ್ ಇದು ಸೆಪ್ಟೆಂಬರ್. ಸೊ ಎಷ್ಟು ಪರ್ಸೆಂಟ್ ಕೊಟ್ಟಿದೆ? 60% ಕೊಟ್ಟಿದೆ. ಅಂದರೆ ಎಲ್ಲಿ ಗಂಟೆ ಹೋಗಿದೆ? 3259 ಗಂಟೆ ಹೋಗಿದೆ. 1931ರಿಂದ 3259 ಗಂಟೆ ಹೋಗಿದೆ. 60%. ಹೋದ ವರ್ಷ 50%, 2024ರಲ್ಲಿ 60%. ಸೊ 2023ರಲ್ಲಿ ಏಪ್ರಿಲಿಂದ ಸೆಪ್ಟೆಂಬರ್ ಗಂಟೆ ಹಿಡಿದೆ ಎಷ್ಟು ಪರ್ಸೆಂಟ್ ಬಂದಿದೆ? 39% ಬಂದಿದೆ. ಯಾವ ಇಸ್ವಿಲಿ? 2023ರಲ್ಲಿ. ಸೊ ಇದೇ ರೀತಿ ನೀವು ನೋಡ್ತಾ ಹೋದರೆ ಪ್ರತಿ ವರ್ಷ ಇದೇ ಒಂದು ಡೇಟಲ್ಲಿ ಈ ಕಂಪನಿ ಮೇಲಕ್ಕೆ ಹೋಗುತ್ತೆ. ಮತ್ತು ಅದರ ಡಿಮ್ಯಾಂಡ್ ಕಡಿಮೆ ಆದಾಗ ಸ್ವಲ್ಪ ಕ್ರ್ಯಾಶ್ ಆಗುತ್ತೆ. ಆಮೇಲೆ ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಮತ್ತೆ ಮೇಲಕ್ಕೆ ಹೋಗುತ್ತೆ. ಈ ಥರ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಏನಾಗುತ್ತೆ? ಮೂಮೆಂಟಮ್ ಆಗುತ್ತೆ. ಈ ಮೂಮೆಂಟಮನ್ನು ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕು? ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ ಮಾಡಿ, ಸ್ವಲ್ಪ ಏನು ಅಂತಂದರೆ ಬೆಳೆನ ಅಲ್ಲ, ದುಡ್ಡನ್ನು ಬಿತ್ತಿ ದುಡ್ಡನ್ನು ಬೆಳಿಬೇಕು ಈ ಮಳೆಗಾಲದಲ್ಲಿ. ಸೊ ಅದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಬೆಳೆನ ಬಿತ್ತು ಬೆಳೆ ಬೆಳೀತಾರೆ ಯಾರೋ ರೈತರು. ಇವಾಗ ಕೆಲವರಿಗೆ ರೈತರು ಈ ಬೆಳೆ ಬೆಳೆಯೋದು ಗೊತ್ತಿಲ್ಲ. ನಾವೇನು ಮಾಡ್ಬೋದು? ಸೊ ನಾವು ದುಡ್ಡನ್ನು ಬಿತ್ತಿ ದುಡ್ಡನ್ನು ಬೆಳೆಯೋಣ. ಸೊ ಅದನ್ನು ನಾನು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಎಪಿಸೋಡಲ್ಲಿ ಹೇಳೋಕ್ಕೆ ಇಷ್ಟಪಟ್ಟೆ. ಭಾಳ ಚೆನ್ನಾಗಿ ಹೇಳಿದ್ರಿ ನವೀನ್. 2 ಎಕ್ಸಾಂಪಲ್ಗಳನ್ನ ಕೊಟ್ರಿ ನೀವು. ಓಕೆ, ಒಂದು ಮಹೀಂದ್ರಾದ ಕೊಟ್ರಿ, ಇನ್ನೊಂದು ಕೋರಮಂಡಲ ಇಂಟರ್ನ್ಯಾಷನಲ್ ಅನ್ನೋ ಕಂಪನಿ. ಓಕೆ, 2 ಕೃಷಿಗೆ ಸಂಬಂಧಪಟ್ಟದ್ದಾಯಿತು. ಓಕೆ, ಹೆಚ್ಚು ಕಡಿಮೆ ಈ ಕೃಷಿಯೇತರ, ಕೃಷಿಗೆ ಬಿಟ್ಟು ಯಾವುದಾದ್ರೂ ಪ್ರಾಡಕ್ಟ್? ಅಂದರೆ ಈಗ ನಾನು ಏನು ಮಾಡಿದ್ದೀನಿ ಅಂತಂದರೆ ರಿಸರ್ಚ್ ಮಾಡಿದ್ದೀನಿ. ಈಗ ನಾನು ಸುಮ್ಮನೆ ಇದನ್ನು ಹೇಳಿಲ್ಲ, ಜನರಿಗೆ ಅರ್ಥ ಆಗಲಿ ಅಂತ ಈ ರೀತಿ ಹೇಳಿದ್ದೀನಿ. ಬಟ್ ಇದನ್ನು ತುಂಬ ವರ್ಷಗಳಿಂದ ಅಬ್ಸರ್ವ್ ಮಾಡಿ, ತುಂಬ ವರ್ಷಗಳನ್ನ ಡಾಟಾಗಳನ್ನ ಅನಾಲಿಸಿಸ್ ಮಾಡಿ, ಸೊ ಇದು 10 ಕಂಪ್ನಿ ಇರ್ಬೋದು. ಈಗ ಇದೇ ಸೆಕ್ಟರಲ್ಲಿ ಕೋರಮಂಡಲ್ ಇಂಟರ್ನ್ಯಾಷನಲ್, ಈ ಫರ್ಟಿಲೈಸರ್ ಸೆಕ್ಟರಲ್ಲಿ ಕೋರಮಂಡಲ್ ಇಂಟರ್ನ್ಯಾಷನಲ್, ಚಂಬಲ್ ಫರ್ಟಿಲೈಸರ್ ಇದೆ. ಸೇಮ್ ಅದೇ ರೀತಿ RCF ಅಂತಿದೆ, ರಾಷ್ಟ್ರೀಯ ಕೆಮಿಕಲ್ ಫರ್ಟಿಲೈಸರ್ ಅಂತ. ಇವೆಲ್ಲ ಫರ್ಟಿಲೈಸರ್ ಕಂಪ್ನಿಗಳೇ. ಬಟ್ ಒಂದೇ ಕಂಪ್ನಿಗೆ ಜಾಸ್ತಿ ಡಿಮ್ಯಾಂಡ್ ಬರ್ತಾ ಇದೆ ಅಂತಂದರೆ ಏನು ಅರ್ಥ? ಜನ ಜಾಸ್ತಿ ಅದನ್ನೇ ಯೂಸ್ ಮಾಡ್ತಿದ್ದಾರೆ ಅಂತ ಅಲ್ವಾ? ಈಗ 10 ಅಂಗಡಿ ಇದೆ, 10 ಒಂದು ಟಿಫನ್ ಮಾಡೋ ಅಂಗಡಿ ಇರುತ್ತೆ, ಜನ ಎಲ್ಲ ಒಂದೇ ಅಂಗಡಿಗೆ ಹೋಗ್ತಾ ಇರ್ತಾರೆ. ಏನಕ್ಕೆ ರೀಸನ್ನು? ಅಲ್ಲೇನೋ ಚೆನ್ನಾಗಿರುತ್ತೆ ಒಂದು ಐಟಮು, ಏನೋ ಡಿಸ್ಕೌಂಟ್ ಇರುತ್ತೆ, ಏನೋ ಇದಿರುತ್ತೆ ಅಂತ ತಾನೆ. ಸೇಮ್ ಅದೇ ರೀತಿ ಒಂದು ಕಂಪ್ನಿಗೆ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ, ಆ ಕಂಪ್ನಿನ ನಾನು ಉದಾಹರಣೆ ಕೊಟ್ಟಿದ್ದೀನಿ. ಹಂಗಂತ ಎಲ್ಲ ಕಂಪ್ನಿಗೆ ಹಾಕಬೇಕು ಅಂತಲೂ ಅಲ್ಲ.
ಸೊ ನೀವು ಇದನ್ನು ಈ ಥರ ಇದು ಮಾಡಬೇಕು ಅಂತಂದ್ರೂ ಕೂಡ, ಹೂಡಿಕೆ ಮಾಡಬೇಕು ಅಂದರೂ ಕೂಡ ಇದನ್ನೆಲ್ಲ ಕಲ್ತ್ಕೊಂಡೇ ಮಾಡಬೇಕು. ಸುಮ್ಮನೆ ವೀಡಿಯೋಸ್ಗಳನ್ನ ನೋಡಿ ಬ್ಲೈಂಡಾಗಿ ದುಡ್ಡು ಹಾಕಬಾರ್ದು ಅನ್ನೋದು. ಎಸ್, ಆಮೇಲೆ ಇದು ಯಾವುದು ರೆಕಮೆಂಡೇಶನ್ ಅಲ್ಲ. ಇಲ್ಲಿ ತೆಗೆದುಕೊಂಡ್ರೆ ಹೆಸರುಗಳು ರೆಫರೆನ್ಸ್ಗೋಸ್ಕರ ಮಾತ್ರ ಹೊರತು ಇದು ರೆಕಮೆಂಡೇಶನ್ ಅಂತ ಅನ್ಕೋಬೇಡಿ. ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅವ್ರನ್ನ ಕೇಳ್ಕೊಂಡು ಇನ್ವೆಸ್ಟ್ ಮಾಡಿ, ಇಲ್ಲ ಕಲಿತ್ಕೊಂಡು ಇನ್ವೆಸ್ಟ್ ಮಾಡಿ. ಕರೆಕ್ಟಾ? ಹೌದು. ಎಸ್. ಸೊ ಇದು ನಾವು ಮಾತಾಡಿದ್ದು ಏನಂದರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಗ್ಗೆ. ಈಗ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತಂದರೆ ನಾವು ಕೇವಲ ಈ ಥರ ಸೀಸ್ನಲ್ ಟ್ರೇಡಿಂಗ್ ಅಂತ ಇರುತ್ತಾ, ಬೇರೆ ಏನಾದರೂ ಇರುತ್ತಾ? ಕೆಲವೊಂದು ಸ್ಟ್ರಾಟಜಿಗಳ ಮೇಲೂ ವರ್ಕ್ ಮಾಡ್ತಾರೆ. ಈಗ ಸ್ಟ್ರಾಟಜಿ ಬಿಟ್ಟು ಇವಾಗ ನಾನು ಏನೂ ಗೊತ್ತಿಲ್ಲದಿರೋ ಒಬ್ಬ ಆಡಿಯನ್ಸ್ಗೆ ಹೇಳಬೇಕು ಅಂತಂದರೆ ಇದೇ ರೀತಿ ಅವ್ರಿಗೆ ಅರ್ಥ ಆಗೋ ರೀತಿಯೇ ಹೇಳಬೇಕು. ಯಾಕಂದರೆ ಅವ್ರು ನೋಡಿರ್ತಾರೆ ಈ ಥರ ಮಾಡ್ಬೋದು. ಈಗ ಎಲ್ಲ ಏನು ಮಾಡ್ತಾರೆ, ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಜ್ಯೂಸ್ ಕುಡಿತಾರೆ, ಐಸ್ ಕ್ರೀಮ್ ತಿಂತಾರೆ. ಸೊ ಇವೆಲ್ಲ ಗೊತ್ತಿರುತ್ತೆ. ಇದು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ಬರೀ 4% ಜನ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇರೋದು. ಇನ್ನು 96% ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದ್ರೇ ಗೊತ್ತಿಲ್ಲ. ಸೊ ಅವ್ರಿಗೆ ನಾವೇನಾದರೂ ಸ್ವಲ್ಪ ಈ ಡೀಪಾಗಿ ನಮ್ಮ ಭಾಷೆಯಲ್ಲಿ ಹೇಳಕ್ಕೆ ಹೋದರೆ ಫಂಡಮೆಂಟಲ್ಸು, ಟೆಕ್ನಿಕಲ್ಸ್ ಅಂತ ಅಂದರೆ ಅವ್ರಿಗೆ ಏನಿದು ಹಿಂಗೆ ಹೇಳ್ತಾರಲ್ಲ ಅನ್ನೋ ಅರ್ಥನೇ ಆಗಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನೋ ರಾಕೆಟ್ ಸೈನ್ಸ್ ಅಂತ ಅಂದ್ಕೊಬಿಟ್ಟಿದ್ದಾರೆ. ಸೊ ಅದರಿಂದ ಸಿಂಪಲ್ ಆಗಿದೆ, ಕಲಿಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಎಸ್ 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 ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಕೂಡ ಅವ್ರು ಕೊಟ್ಟರು, ಅದು ಐಸ್ ಕ್ರೀಮ್ದು. ಫಾರ್ ಎಕ್ಸಾಂಪಲ್, ಈಗ ಬೇಸಿಗೆ ಕಾಲ ಬರ್ತಾ ಇದೆ ಅಂದಾಗ ನೀವು ಅದಕ್ಕಿಂತ ಮುಂಚೆನೇ ನೀವು ಐಸ್ ಕ್ರೀಮ್ ಆ ಥರ ಸ್ಟಾಕ್ಗಳಿದ್ರೆ ಇನ್ವೆಸ್ಟ್ ಮಾಡಿದರೆ ಅದು ನಿಮ್ಗೆ ಲಾಭ ಕೊಡುತ್ತೆ. ಅದು ನೀವು ಮಳೆಗಾಲದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಕೊಡಲ್ಲ. ಸಿಂಪಲ್ ವಿಚಾರಗಳು ಅಲ್ವಾ? ಸೊ ಇದು ನವೀನ್ ಕೊಡಗು ಅವರು ದಾವಣಗೆರೆ ಬ್ರಾಂಚ್ ಟಿಡಿ ಬ್ರಾಂಚ್ನ ಮುಖ್ಯಸ್ಥರು. ನಮಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಗ್ಗೆ ಹೇಳಿಕೊಟ್ರು. ಲಾಂಗ್ ಟರ್ಮ್ ಟ್ರೇಡಿಂಗ್ ಮಾಡೋದು ಆಲ್ವೇಸ್ ಗುಡ್, ಚೆನ್ನಾಗಿರುತ್ತೆ, ಒಳ್ಳೆಯದು. ಆದರೆ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲೂ ಕೂಡ ಲಾಭ ಮಾಡ್ಬೋದು. ಆದರೆ ಅದಕ್ಕೊಂದಷ್ಟು ಬುದ್ಧಿವಂತಿಕೆ, ಒಂದಷ್ಟು ಸ್ಟ್ರಾಟಜಿಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಒಂದಷ್ಟು ಮುಂದಾಲೋಚನೆ, ಒಂದಷ್ಟು ರಿಸರ್ಚ್ ಮಾಡುವಂಥದ್ದೆಲ್ಲ ಬೇಕಾಗತ್ತೆ. ಈಗ ಅವ್ರು ರಿಸರ್ಚ್ ಮಾಡಿ ತಂದಿರುವಂಥ ಒಂದಷ್ಟು ವಿಚಾರಗಳನ್ನ ಅವ್ರು ಹೇಳಿದರು. ಆದರೆ ನೀವು ಕೂಡ ರಿಸರ್ಚ್ ಮಾಡಿ ಈ ಬಗ್ಗೆ ನಿರ್ಧಾರಗಳನ್ನ ಕೈಗೊಳ್ಳಿ ಅಂತ ಹೇಳ್ತಾ ನಾನು ನವೀನ್ ಕೊಡಗು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಅವರು ದಾವಣಗೆರೆ ಬ್ರಾಂಚಲ್ಲಿ ಅವರು ಮುಖ್ಯಸ್ಥರಾಗಿದ್ದಾರೆ. ದಾವಣಗೆರೆಯಲ್ಲಿ ನೀವಿದ್ದರೆ, ಸುತ್ತಮುತ್ತ ಇದ್ದರೆ ನೀವು ಅವ್ರ ಮೂಲಕ ಕಲಿಬೋದು. ದಾವಣಗೆರೆ ಜನರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನವೀನ್? ಎಸ್, ದಾವಣಗೆರೆ ಜನರು ತುಂಬ ಜನ ಫಸ್ಟು ದಾವಣಗೆರೆಯಲ್ಲಿ ಟಿ ಡಿ ಅಕಾಡೆಮಿ ಇರಲಿಲ್ಲ. ಆವಾಗ ಅಲ್ಲಿ ದಾವಣಗೆರೆಯಿಂದ ರಾಜಾಜಿನಗರ ಬ್ರಾಂಚಿಗೆ ಬರ್ತಾಯಿದ್ರು. ಅಲ್ಲಿ ಬಂದು ಅಲ್ಲಿ ಫುಡ್ ಆ್ಯಂಡ್ ಅಕೊಮಡೇಷನ್ನು, ಫೀಸು ಇವೆಲ್ಲ ಜಾಸ್ತಿ ಆಗ್ತಿತ್ತು ಕಾಸ್ಟು. ಅಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ, ಜನ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವೇನು ಮಾಡೋದು, ದಾವಣಗೆರೆಯಲ್ಲೇ ಒಂದು ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡೋದು. ಸೊ 1 ವರ್ಷ ಆಯಿತು ದಾವಣಗೆರೆಯಲ್ಲಿ ಸ್ಟಾರ್ಟ್ ಆಗಿ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ, ಜನ ಬರ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರ್ಬೋದು, ರಿಟೈರ್ಡ್ ಪೀಪಲ್ ಆಗಿರ್ಬೋದು, ಸ್ಟೂಡೆಂಟ್ಸು, ಕೆಲವು IT ಕಂಪ್ನಿಗಳಿಗೆ ಕೆಲಸ ಬೇರೆ ಹೋಗ್ಬಿಟ್ಟಿದೆ. ಸೊ ಅವರು ಕೂಡ ಬರ್ತಾ ಇದ್ದಾರೆ, ಕಲಿತಿದ್ದಾರೆ, ಕಲಿತು ಒಂದು ಒಳ್ಳೆ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದಾರೆ. ಆ ಒಪಿನಿಯನ್ ಶೇರ್ ಮಾಡೋದ್ರ ಜೊತೆಗೆ, ಸರ್ ಇಷ್ಟು ದಿನ ನನಗೆ ಗೊತ್ತೇ ಇರಲಿಲ್ಲ, ಇಲ್ಲಿ ಒಂದು 10 ವರ್ಷ 20 ವರ್ಷ ವೇಸ್ಟ್ ಮಾಡಿಬಿಟ್ಟೆ, ಇಲ್ಲಿ ಬಂದು ಏನೋ ಕಲಿತೆ, ನಿಮ್ಮಿಂದ ಒಳ್ಳೇದಾಯಿತು ಅಂತ ಬ್ಲೆಸ್ಸಿಂಗ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಆ ಬ್ಲೆಸ್ಸಿಂಗ್ ಇನ್ನೂ ಏನೋ ಒಂದು ಮಾಡಬೇಕು ಅನ್ನೋ ಒಂದು ನಮಗೆ ಎನರ್ಜಿ ಅದೊಂದು ಇದು ಮಾಡುತ್ತೆ. ಮತ್ತು ಅದ್ರ ಜೊತೆಗೆ ತುಂಬ ಜನ ಬರ್ತಾ ಇದ್ದಾರೆ. ಅದರಲ್ಲಿ ಇನ್ನೊಬ್ಬರು ನನಗೆ ಈಗ ರೀಸೆಂಟಾಗಿ ಒಬ್ಬರು ಬ್ಲೈಂಡ್ ಕೂಡ ಜಾಯ್ನ್ ಆಗಿದ್ದಾರೆ, ಕಣ್ಣು ಕಾಣಿಸಲ್ಲ. ಅವರಿಗೆ ತುಂಬ ಆಸಕ್ತಿ ಇದೆ, ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅನ್ನೋ ಆಸಕ್ತಿ ಇದೆ. ಸೊ ಅವ್ರ ಕೈಲಿ ಅವ್ರನ್ನೂ ಕೂಡ ಟ್ರೈನ್ ಮಾಡ್ತಾ ಇದ್ದೀನಿ ನಾನು. ಸೊ ಅವರು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಮಾರ್ಕೆಟ್ ಬಿದ್ದರೆ ಎಷ್ಟೋ ಜನ ಲಾಸ್ ಮಾಡ್ಕೊಂಡಿದ್ದಾರೆ, ಬಟ್ ಅವರು ಪ್ರಾಫಿಟ್ ಮಾಡಿದ್ದಾರೆ. ಸೊ ಅವ್ರ ಕೈಯಲ್ಲೂ ಕೂಡ ಲಕ್ಷಗಳನ್ನ ಮಾಡಿ ನಾನು ವೀಡಿಯೋಸ್ನ ಮಾಡಿಸ್ತೀನಿ ಈಗ ಬರೋ ಇದರಲ್ಲಿ. ಸೊ ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಬೇಕಾದರೂ ಕಲಿಬೋದು, ಇಂಟ್ರೆಸ್ಟ್ ಅನ್ನೋದೊಂದಿದ್ದರೆ. ಸೊ ನೀವು ಆ ಒಂದು ಡಿಶನ್ನು ತಗೋಬೇಕು ಅಂತ. ಎಸ್. ಸೊ ಥ್ಯಾಂಕ್ ಯು ನವೀನ್ ಅವರು, ನಮ್ಮ ಜೊತೆ ಮಾತಾಡಿದ್ರಿ, ಇಷ್ಟೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ದಾವಣಗೆರೆಯಲ್ಲಿ ನವೀನ್ ಅವ್ರ ಮೂಲಕ ಕಲಿಬೇಕು ಅಂದರೆ ಅವರ ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಇನ್ನು ದಾವಣಗೆರೆ ಹೊರತುಪಡಿಸಿ ನಾನು ಬೇರೆ ಜಾಗದಲ್ಲಿದ್ದೀನಿ, ಹುಬ್ಳಿನಲ್ಲಿದ್ದೀನಿ ಅಂದರೆ ಅಲ್ಲೂ ಇದೆ, ಆಮೇಲೆ ಮೈಸೂರಲ್ಲಿದೆ, ಮಂಗಳೂರಲ್ಲಿದೆ, ಗುಲ್ಬರ್ಗಾದಲ್ಲಿದೆ, ಹುಬ್ಳಿನಲ್ಲಿದೆ ಟಿ ಡಿ ಅಕಾಡೆಮಿ, ಅಲ್ಲೂ ಕೂಡ ನೀವು ಕಲಿಬಹುದು. ಇನ್ನು ಬೆಂಗಳೂರಲ್ಲಿ 5 ಕಡೆ ಇದೆ. ಈ ಎಲ್ಲ 10 ಬ್ರಾಂಚ್ಗಳ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಸಕ್ತರು ಅಲ್ಲಿ ಹೋಗಿ ನೀವು ಕಲಿಯಿರಿ, ನಂತರ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿ ಅಂತ ಹೇಳ್ತೀನಿ. ಸೊ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.